ವೋಟಿನ ಗ್ಯಾರಂಟಿ ಇದ್ದಾಗ ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ 12 ವರ್ಷಗಳು ವಿರೋಧ ಪಕ್ಷವಾಗಿ ಉಳ್ಕೊಂಡಿವೆ, ಅವರ ಸಿದ್ಧಾಂತಗಳ ಜೊತೆ ಉಳ್ಕೊಂಡಿವೆ ಅಂದ್ರೆ ನಿಜವಾಗ್ಲೂ ಸ್ಟ್ರಾಂಗ್ ಆಗಿವೆ ಅಂತ ಅರ್ಥ. ಅದೇ ಕ್ರಿಮಿನಲ್ ಬಂದು ಇಲ್ಲಿ ಬೇರೆ ಕಡೆ ಕ್ರೈಮ್ ಮಾಡ್ತಾರೆ. 21 ಮಕ್ಕಳನ್ನ ಕೊಂದು ಹಾಕೋದ್ರಲ್ಲಿ, ಮಣಿಪುರದಲ್ಲಿ ಮಹಿಳೆಯರನ್ನ ಬೀದಿಯಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು. ಏನ್ ಮಾಡಿದ್ರು? ಅದ್ರ ಬಗ್ಗೆ ಈ ಪ್ರಧಾನಿ ತಿಂಗಳುಗಟ್ಟಲೆ ಒಂದು ಮಾತು ಆಡಲಿಲ್ಲ. ಅನ್ಯಾಯದ ವಿರೋಧವೇ ದೇಶದ ವಿರೋಧ. ಬಟ್ ಸ್ಟಿಲ್ ಅವ್ರು ಎಷ್ಟೇ ಕಳ್ತನ ಮಾಡೋದು, 10% ಡಿಲೀಟ್ ಮಾಡ್ಬೋದು, 10% ಕಳ್ತನ ಮಾಡ್ಬೋದು. ಆದ್ರೂ 65% ಅಲ್ಲಿ 20% ಹೋದ್ರೂ 45% ಇರುತ್ತೆ. ಅವ್ರಿಗಿರೋದು ಇನ್ನೂ 35% ಅಷ್ಟೇ. ಸೊ 45% ಅಲ್ಲಿ ನಾವು ಖಂಡಿತ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಒಳ್ಳೆ ಸಮಾಜವನ್ನು ಉಳಿಸ್ಕೊಟ್ಟು ಹೋಗ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ನನಗೆ ಯಾಕೆ ರಾಜಕೀಯ ಅಂತ ಮನೇಲಿ ಕೂತ್ರ ಆಗಲ್ಲ. ದ ಫೈಟ್ ಶುಡ್ ಬಿ ಫ್ರಮ್ ವೋಟ್ ಟು ವೋಟ್, ಎಲೆಕ್ಷನ್ ಟು ಎಲೆಕ್ಷನ್. ಕಳೆದ 20 ದಿನಗಳಿಂದ ಇವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ಸದ್ಯದ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸರ್ಕಾರದಿಂದ ಉತ್ತರವನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ, ಮತ್ತೆ ಉತ್ತರವನ್ನ ಕೊಡೋದಕ್ಕೆ ಯಾಕೆ ಅವರು ಮುಂದೆ ಬರ್ತಾ ಇಲ್ಲ? ಅವರಿಗೆ ಅಧಿಕಾರ ಸುಲಭವಾಗಿ ಸಿಕ್ಕಿದೆ. ಅಧಿಕಾರನ ಸುಲಭವಾಗಿ ಪಡ್ಕೊಳ್ಳುವಂತ ದಾರಿಗಳನ್ನ ಕಂಡುಕೊಂಡಿದ್ದಾರೆ. ವ್ಯವಸ್ಥೆ ಪೂರ್ತಿ ಅವರ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಜುಡಿಷಿಯರಿಯಿಂದ ಹಿಡಿದು ಎಲ್ಲಾ ಸಂಸ್ಥೆಗಳು, ಸಂವಿಧಾನಿಕ ಸಂಸ್ಥೆಗಳೆಲ್ಲವೂ ಅವ್ರ ಕೈಲಿದೆ, ಇನ್ಕ್ಲೂಡಿಂಗ್ ದ ಎಲೆಕ್ಷನ್ ಕಮಿಷನ್, ಇಡಿ, CBI, IT ಎಲ್ಲವೂ. ಸೊ ಇಷ್ಟೆಲ್ಲ ಇರುವಾಗ ಗ್ಯಾರಂಟಿ ಇದೆಯಲ್ಲ, ವೋಟಿನ ಗ್ಯಾರಂಟಿ ಇದ್ದಾಗ ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಒಂದೇ ಕ್ರೈಮ್ ಅಲ್ಲ ಅವ್ರು ಮಾಡಿರೋದು. ದಿಸ್ ಇಸ್ ಅ ಕ್ರೈಮ್, ಐ ವುಡ್ ಕಾಲ್ ದಿಸ್ ಅ ಕ್ರೈಮ್. ಇದೊಂದೇ ಕ್ರೈಮ್ ಅಲ್ಲ. ರೈತರ ವಿರುದ್ಧ ಕ್ರೈಮ್ ನಡೀತು, ಮಹಿಳೆಯರ ವಿರುದ್ಧ ಕ್ರೈಮ್ ನಡೀತು, ಅಗ್ನಿವೀರ್ ಸೈನಿಕರ ವಿರುದ್ಧ ನಡೀತು, ಕಾರ್ಮಿಕರ ವಿರುದ್ಧ ನಡೀತು, ನಡೀತು, ಎಲ್ಲವನ್ನೂ ಕ್ರೈಮೇ. ಸೊ ಈಸಿಯಾಗಿ ಕ್ರೈಮ್ ಮಾಡಿ, ಯಾಕಂದ್ರೆ ಅಧಿಕಾರ ಅವ್ರ ಕೈಲಿದೆ, ಸಂಸ್ಥೆಗಳ ಅವ್ರ ಕೈಲಿದೆ, ನ್ಯಾಯಾಲಯ ಅವ್ರ ಕೈಲಿದೆ. ಸೊ ನ್ಯಾಯನೇ ಅವ್ರ ಕೈಲಿರುವಾಗ ನ್ಯಾಯ ಏನು ಅಂತ ಅವ್ರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ತುಂಬಾ ಸಿಂಪಲ್ ವಿಷಯ. ಜೊತೆಗೆ 21 ಮಕ್ಕಳು ಸತ್ತು 2 ತಿಂಗಳಾದ್ರೂ ನೀಟ್ನಾಗಿ ಒಂದು ಮಾತು ಆಡ್ಲಿಲ್ಲ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಯಾವ ನೈತಿಕ ಅಧಿಕಾರ ಇಲ್ಲ ಆ ಪದವಿಯಲ್ಲಿ ಉಳ್ಕೊಳ್ಳೋದು. ಈ ಹಿಂದೆ ರೈತ ಹೋರಾಟ ನಡೀತು, ಈಗ ವಿದ್ಯಾರ್ಥಿಗಳ ಹೋರಾಟ ನಡೀತಾ ಇದೆ. ಸುಮಾರು ಕಳೆದ 1 ದಶಕದಿಂದ ಸುಮಾರು ಸಮಸ್ಯೆಗಳಿದ್ದಾವೆ. ಇದು ಪರ್ಟಿಕ್ಯುಲರ್ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ಪ್ರತಿಭಟನೆಯನ್ನ ಅಥವಾ ಚಳವಳಿಯನ್ನ ನಡೆಸುವುದು ಹೇಗೆ ಅಂದ್ರೆ ಯಾಕೆ ನಮಗೊಂದು ಒಂದು ದೊಡ್ಡ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಅಥವಾ ಎಲ್ಲಾ ಸಮಸ್ಯೆಗಳನ್ನ ಒಂದು ಚಳವಳಿಯಲ್ಲಿ ತರಕಾಗ್ತಿಲ್ಲ? ಈಗ ಅದು ನಮ್ಮ ಪ್ರಜೆಗಳ ಸಮಸ್ಯೆ ಅಂತ ಅನ್ಸುತ್ತೆ. ಏನಂದ್ರೆ ಈಗ ನಮಗೆ ಸಮಸ್ಯೆ ಇದ್ದಾಗ ನಾವು ಎದ್ದು ನಿಂತ್ಕೋತೀವಿ, ಮಾತಾಡ್ತೀವಿ. ನಮ್ಮ ಸಮಸ್ಯೆ ಮುಗಿತಿದ್ದಂಗೆ ನಾವು ತನಗಾಗ್ಬಿಡ್ತೀವಿ. ಎಲ್ಲರೂ ಹಂಗೆ ಆಯ್ತು, ಎಲ್ಲ ಕಡೆನೂ ಹಂಗೆ ಆಯ್ತು. ಹಾಗಾಗಿ ಚಳುವಳಿಗಳು ಯಾಕಂದ್ರೆ ಚಳುವಳಿಗೆ ಕಾರಣ ಏನು? ಅನ್ಯಾಯ ಮಾಡ್ತಾ ಇರೋದು ಯಾರು? ವ್ಯವಸ್ಥೆ. ಆ ವ್ಯವಸ್ಥೆ ಹಿಂದೆ ಇರೋದೇನದು? ಸರ್ಕಾರ ಎಲ್ಲದರಲ್ಲೂ ಕ್ರಿಮಿನಲ್. ಸೊ ಆ ಸರ್ಕಾರ ತಪ್ಪಿಸ್ಕೊಂಡು ಹೋಗಿದಾಗ ಹುಡ್ಕೊಡ್ತೀವಿ ನಾವು. ಒಂದ್ ಸಮಸ್ಯೆನ ಬಗೆಹರಿಸಿದಾಗ ಈಗ ರೈತರ ಕಾನೂನುಗಳು ವಾಪಸ್ ತಗೋತೀವಿ ಅಂದ್ರು, ಮುಗಿದೋಯ್ತಲ್ಲಿಗೆ. ಸೊ ಅದಾದ ಮೇಲೆ ಇನ್ನೊಂದು ಕ್ರೈಮ್ ಮಾಡ್ತಾರೆ. ಸೊ ಅದರಿಂದನೂ ಬಿಡುಗಡೆ ಇದೆ. ಸೊ ಹೀಗೆ ಇದ್ರೆ ಮಾಡ್ತಾನೆ ಇದ್ರೆ ಅವರಿಗೆ ಶಿಕ್ಷೆ ಯಾವಾಗ ಸಿಗೋದು? ಬೇಕಾದಷ್ಟು ಅನ್ಕಾನ್ಸ್ಟಿಟ್ಯೂಷನ್ ಕೆಲಸಗಳನ್ನ ಮಾಡ್ಕೊಂಡ್ಬಂದ್ರು. ಎಲೆಕ್ಟ್ರಲ್ ಬಾಂಡ್ಸ್ ನ ಸುಪ್ರೀಂ ಕೋರ್ಟ್ ಕರೀತು ಅನ್ಕಾನ್ಸ್ಟಿಟ್ಯೂಷನ್. ಬಟ್ ಅದನ್ನೇ ಪ್ರಧಾನಿ ಕೂತ್ಕೊಂಡು ನಾನು ಮಾಡಿದ್ದಕ್ಕೆ ಕಳ್ತನ ಮಾಡ್ಬೋದು ಅಂತ ಗೊತ್ತಾಯ್ತು ಅಂತ ಸಮರ್ಥಿಸ್ಕೊಳ್ಳೋ ಮಟ್ಟಿಗೆ ನಮ್ಮಲ್ಲಿ ಅವರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿದೆ. ಸೊ ಹಾಗಾಗಿ ಜೊತೆಗೆ ಅದೇ ಜನಗಳ ಸಮಸ್ಯೆ ಏನಂತಂದ್ರೆ, ಜನಗಳು ವಿಷಯವನ್ನ ಅಂದ್ರೆ ಈ ಸಮಸ್ಯೆಗಳನ್ನ ಜೀವಂತವಾಗಿ, ಸಮಸ್ಯೆಗಳು ಸಾಲ್ವ್ ಆದ್ರೂ ಸಹ ಇವರು ಮಾಡಿದ ಅನ್ಯಾಯವನ್ನ ಜೀವಂತವಾಗಿ ಇಟ್ಕೋಬೇಕಾಗತ್ತೆ. ಒಂದು ಹೋರಾಟದಿಂದ ಇನ್ನೊಂದು ಹೋರಾಟಕ್ಕೆ ಲಿಂಕ್ ಮಾಡ್ಕೋಬೇಕಾಗ್ತದೆ. ಅದು ಸತತ ಹೋರಾಟ ಇರಬೇಕಾಗ್ತದೆ, ನಿರಂತರವಾದ ಹೋರಾಟ ಇರಬೇಕಾಗತ್ತೆ, ನಿರಂತರವಾಗಿ ರಾಜಕೀಯವಾಗಿ ಪ್ರಜೆ ಜಾಗೃತನಾಗಿರ್ಬೇಕಾಗತ್ತೆ. ಇಲ್ಲ ಅಂದ್ರೆ ರಾಜಕಾರಣಿಗಳಿಗೆ ತಪ್ಪಿಸ್ಕೊಳ್ಳೋಕೆ ದಾರಿ ಸಿಗ್ತಾನೆ ಇರುತ್ತೆ. ಸೊ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಆಯಿತು. ಸೊ ಅದರ ನಂತರ ಏನಾಯ್ತು ಈ ದೇಶಕ್ಕೆ ಅಂತ ನಮಗೆ ಗೊತ್ತಿದೆ. ಸೊ ಈಗ ಜನ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಇರ್ಬೋದು ಅಥವಾ ನೀಟ್ ಹೋರಾಟ ಅದ್ರ ಜೊತೆಗೆ ಸೇರ್ಕೊಂಡಿದೆ. ಸೊ ಇದನ್ನ ಒಂದು ರೀತಿಯಲ್ಲಿ ಅನುಮಾನದಿಂದ ನೋಡುವ ಹಾಗೆ ಆಗಿದೆ. ಈ ಪರಿಸ್ಥಿತಿಗೆ ಕಾರಣ ಏನು, ಮತ್ತೆ ಈ ರೀತಿ ಅನುಮಾನದಿಂದ ನೋಡುವ ಅವಶ್ಯಕತೆ ಇದೆಯಾ ಅಂತ? ಇಲ್ಲ, ಅನುಮಾನದಿಂದ ನೋಡೋದು ಸಹಜ ಅನ್ಸುತ್ತೆ. ಯಾಕಂದ್ರೆ ಒಂದು ಸಲ ಅನುಭವ, ಒಂದು ಸಲ ಹೇಳಿ ತಿಂದಿದ್ರಿಂದ ಎಲ್ರಿಗೂ ಅನುಮಾನದಿಂದ ನೋಡೋ ಇದಿರುತ್ತೆ. ನಾನು ಮೊದಲು ಜಾಗರೂಕನಾಗೆ ನೋಡ್ತಾ ಇದ್ದೆ. ಒಂದಷ್ಟು ದಿವಸ ಆದ್ಮೇಲೆ ಅದರ ಅಂದ್ರೆ ನಿಜವಾದ ಉದ್ದೇಶಗಳು ಹೊರಗಡೆ ಬರೋ ತನಕ, ಅದರ ಪ್ರಾಮಾಣಿಕತೆ ಪ್ರೂವ್ ಆಗೋ ತನಕ ಎಲ್ಲರೂ ಅನುಮಾನದಿಂದ ನೋಡ್ತಾ ಇರ್ತಾರೆ. ಯಾಕಂದ್ರೆ ಈಗಾಗಲೇ ಒಂದು ಕೆಟ್ಟ ಅನುಭವ ಆಗಿರೋದ್ರಿಂದ ಆ ಹೋರಾಟದಲ್ಲಿ ಏನಾಯ್ತು ಅಂತ ನೀವೇ ಹೇಳಿದ್ರಿ, ನಾವೆಲ್ಲ ನೋಡಿದ್ವಿ. ಅದರಿಂದ ಯಾರು ಅಧಿಕಾರಕ್ಕೆ ಬಂದ್ರು, ಯಾರು ಬಳಸ್ಕೊಂಡ್ರು ಅದನ್ನ. ಆ ಥರ ಆಗಬಾರ್ದು ಅನ್ನೋ ಎಚ್ಚರ ಅಷ್ಟೇ. ಇದು ಅನುಮಾನ ಅಂತ ಹೇಳೋದಕ್ಕಿಂತ ಎಚ್ಚರ ಅಂತ ಹೇಳ್ಬೋದು. ಸೊ ಎಚ್ಚರದಿಂದ ಜನ ನೋಡ್ತಾ ಇದ್ದಾರೆ. ಬಟ್ ಇವತ್ತು ಜನ ಜೊತೆಗೆ ಸೇರಿದ್ದಾರೆ, ಈ ಹೋರಾಟದ ಜೊತೆಗೆ ಸೇರಿದ್ದಾರೆ. ಈ ಹೋರಾಟ ಇನ್ನೂ ಮುಂದುವರಿಬೇಕು. ಇದು ಒಂದು ರಾಜಕೀಯ ಅಂತ್ಯವನ್ನು ಕಾಣೋ ತನಕ ಈ ಹೋರಾಟ ಮುಂದುವರಿಬೇಕು ಅಂತ ನನ್ನ. ಇದರ ಸ್ವರೂಪ ಮುಂದೆ ಏನಾಗ್ಬೋದು ಅಂದ್ರೆ ಈ ಹೋರಾಟ ಮತ್ತೆ ಇದು ಹೇಗೆ ಮುಂದೆ ಹೋಗ್ಬೋದು ಅಂತ ನೀವು ಭಾವಿಸ್ತೀರಾ? ಮತ್ತೆ ಜನರನ್ನ ಚಳವಳಿಯ ಕಡೆಗೆ ಕರ್ಕೊಂಡು ಬರೋದಕ್ಕೆ ಈ ಹೋರಾಟಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ, ಎಲ್ಲರೂ ಒಗ್ಗೂಡಿದ್ರೆ. ಯಾಕಂದ್ರೆ ಮೆಜಾರಿಟಿ ಆಫ್ ಇಂಡಿಯಾ ಇಸ್ ಅಗೇನ್ಸ್ಟ್ ದಿಸ್ ಸಿಸ್ಟಮ್. ಅಂದ್ರೆ ಈ ವ್ಯವಸ್ಥೆ ಅಂದ್ರೆ ಈಗಿನ ಸರ್ಕಾರದ ವ್ಯವಸ್ಥೆ, ಏನು ಸರ್ವಾಧಿಕಾರಿ ವ್ಯವಸ್ಥೆ ಅವ್ರು ಕ್ರಿಯೇಟ್
ಮಾಡ್ಕೊಂಡಿದ್ದಾರೆ ಬಿಜೆಪಿನವರು, ಮೋದಿ ಅಮಿತ್ ಶಾಗಳೆಲ್ಲ ಸೇರಿಕೊಂಡು. ಈ ವ್ಯವಸ್ಥೆಯ ವಿರುದ್ಧ 65% ಜನ ಅದ್ರ ವಿರುದ್ಧವಾಗಿ ಓಟ್ ಹಾಕಿದ್ರು. ಅದೇನ್ ಮಾಡಿದವರು ಅದರಲ್ಲೂ ಪ್ರಜಾಪ್ರಭುತ್ವನ ಪ್ರಜಾದ್ರೋಹಿ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ MLA MP ಗಳನ್ನ ಕಾಸು ಕೊಟ್ಟು ಕೊಂಡ್ಕೋತಾ ಇದ್ದಾರೆ, ಭಯ ತೋರಿಸ್ಕೊಂಡ್ಕೋತಾ ಇದ್ದಾರೆ. ಸೊ ಆ 360 ರೀಚ್ ಮಾಡಿ ಹೆಂಗಾದ್ರೂ ಮಾಡಿ ಸಂವಿಧಾನ ಬದಲಾವಣೆ ಮಾಡಿಬಿಡೋಣ ಅಂತ ಅದನ್ನ ಆಗದೇ ಇರೋ ಹಾಗೆ ತೆಗೆಯೋದಕ್ಕೆ ನಾವೆಲ್ಲರೂ ಒಗ್ಗೂಡಬೇಕು. ಈ 65% ಜನ ಈಗ ಉಳಿದಿರುವಂತಹ ವಿರೋಧ ಪಕ್ಷದ ಜೊತೆ ಸೇರ್ಕೊಂಡು ರಾಜಕೀಯವಾಗಿ ಇದನ್ನ ಮುಂದಕ್ಕೆ ತಗೊಂಡು ಈ ಹೋರಾಟವನ್ನ ರಾಜಕೀಯವಾಗಿ ತಗೊಳ್ಬೇಕು. ಅದನ್ನ ಖಂಡಿತ ವಿರೋಧ ಪಕ್ಷಗಳು, ಯಾಕಂದ್ರೆ ಅಷ್ಟು ಒತ್ತಡದ ನಡುವೆ ಈ 12 ವರ್ಷಗಳು ವಿರೋಧ ಪಕ್ಷವಾಗಿ ಉಳ್ಕೊಂಡಿವೆ, ಅವರ ಸಿದ್ಧಾಂತಗಳ ಜೊತೆ ಉಳ್ಕೊಂಡಿವೆ ಅಂದ್ರೆ ನಿಜವಾಗ್ಲೂ ಸ್ಟ್ರಾಂಗ್ ಆಗಿವೆ ಅಂತ ಅರ್ಥ. ಸೊ ಅವರುಗಳ ಜೊತೆ ನಿಂತ್ಕೊಂಡು ಅವ್ರಗಳನ್ನ ಜೊತೆಗೆ ಸೇರಿಸ್ಕೊಂಡು ನಾವು ಹೋರಾಟ ಮುಂದುವರಿಸಬೇಕು. ಇದನ್ನ ಎಲ್ಲ ವೇದಿಕೆಯಲ್ಲೂ ಈ ಹೋರಾಟ ಮುಂದುವರಿಬೇಕು. ಈಗ ಸಂಸತ್ ಶುರುವಾಗ್ತಾ ಇದೆ, ಸಂಸತ್ತಿನಲ್ಲಿ ಶುರುವಾಗಬೇಕು, ಮತ್ತೆ ಸಂಸತ್ ಮುಗಿದ ನಂತರ ಹೊರಗಡೆ ಬರಬೇಕು ಬೀದಿಗೆ. ಆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಅದೇನಂದ್ರೆ ನಾನು ಹೊರಡ್ಕೊದ್ದು ರಾಜಕೀಯ ಅಂತ್ಯ ಅಂದ್ರೆ ನಿಜವಾಗ್ಲೂ ಇವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕಲ್ಲ. ಈಗ ಬರೀ ಒಬ್ಬನ ರಾಜೀನಾಮೆಯಿಂದ ವ್ಯವಸ್ಥೆ ಸರ್ ಹೋಗಲ್ಲ. ಯಾಕಂದ್ರೆ ರೈತರ ಕಾನೂನು ವಾಪಸ್ ತಗೊಂಡ್ರು, ಮತ್ತೇನಾಯ್ತು? ಅದೇ ಕ್ರಿಮಿನಲ್ ಬಂದು ಇಲ್ಲಿ ಬೇರೆ ಕಡೆ ಕ್ರೈಮ್ ಮಾಡ್ತಾರೆ. 21 ಮಕ್ಕಳನ್ನ ಕೊಂದು ಹಾಕಿದ್ರು. ಇಲ್ಲಿ ಮಣಿಪುರದಲ್ಲಿ ಮಹಿಳೆಯರನ್ನ ಬೀದಿಯಲ್ಲಿ ಬೆತ್ತಲೆ ಬರವಣಿಗೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು. ಏನ್ ಮಾಡಿದ್ರು? ಅದ್ರ ಬಗ್ಗೆ ಈ ಪ್ರಧಾನಿ ತಿಂಗಳುಗಟ್ಟಲೆ ಒಂದು ಮಾತು ಆಡಲಿಲ್ಲ. ಈ ದೇಶದ ಮಕ್ಕಳು ದೇಶದ ತಂದೆ ತರ ಸ್ಥಾನ, ಅದು ತಂದೆ ತರ ಸ್ಥಾನ ನಿಲ್ಕೊಂಡು ನನ್ನ ಮನೆಯಲ್ಲಿ ಮಕ್ಕಳಿಗೆ ಅತ್ಯಾಚಾರ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ, ಸಾವ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಯಾವ ನೈತಿಕ ಹಕ್ಕಿಂದ ಅವ್ರು ಉಳ್ಕೊಂಡಿದ್ದಾರೆ? ಸೊ ಅವರನ್ನ ಕೆಳಗಿಳಿಸಿದ ಹೊರತು, ಇವರ ಅಧಿಕಾರದಿಂದ ದೂರ ತಳ್ಳದ ಹೊರತು ಈ ಸಮಸ್ಯೆಗಳು ಸಾಲ್ವ್ ಆಗೋದಿಲ್ಲ. ಸೊ ದೇಶಭಕ್ತಿ ಮತ್ತೆ ದೇಶಭಕ್ತರು, ದೇಶಭಕ್ತಿ, ಆಂಟಿ ನ್ಯಾಷನಲ್ ಇಂಥ ಒಂದು ಹೊಸ ಸಂಕಥನವನ್ನ ಅವರು ರೂಪಿಸ್ಕೊಂಡಿದ್ದಾರೆ. ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಳುವ ಸರ್ಕಾರವನ್ನ ಪ್ರಶ್ನೆ ಮಾಡೋದು ದೇಶಭಕ್ತಿ ಅಂತ. ಈ ಸದ್ಯದ ಕಳೆದ 1 ದಶಕದ ಬಿಜೆಪಿ ಆಡಳಿತದ ನಂತರ ನಾವು ಹೊಸದಾಗಿ ದೇಶಭಕ್ತರು ಅಂದ್ರೆ ಯಾರು ಅಂತ ಡಿಫೈನ್ ಮಾಡೋದಾದ್ರೆ ನೀವು ಯಾರನ್ನ ಡಿಫೈನ್ ಮಾಡ್ತೀರಿ? ಅವರ ಡೆಫಿನೇಷನ್ ಇರಬೇಕಾಗುತ್ತೆ ನಾವೀಗ. ಯಾಕೆಂದ್ರೆ ಅದೇ ಪಾಪ್ಯುಲರ್ ಡೆಫಿನೇಷನ್ ಆಗಿದೆ. ಪೂರ್ತಿ ಮಾಧ್ಯಮಗಳ ಹೊರ ಹಿಡಿತದಲ್ಲಿದೆ. ಪ್ರಜಾಪ್ರಭುತ್ವದ ಎಲ್ಲ ಸ್ತಂಭಗಳು, ಮಾಧ್ಯಮ, ನ್ಯಾಯಾಂಗ, ಕಾರ್ಯಾಂಗ, ಎಲ್ಲವೂ ಅವ್ರ ಕೈಯಲ್ಲಿ ಇರೋದ್ರಿಂದ ಡೆಫಿನೇಷನ್ಗಳನ್ನ ಅವರು ಹುಡ್ಕೊಟ್ಟಿದ್ದಾರೆ. ರಾಷ್ಟ್ರವಾದ ಅಂದ್ರೆ ಏನು, ರಾಷ್ಟ್ರ ಅಂದ್ರೆ ಬಿಜೆಪಿ. ಸೊ ಹೆಂಗೆ ಮೋದಿಯ ವಿರೋಧ ದೇಶದ ವಿರೋಧ, ಬಿಜೆಪಿ ವಿರೋಧ ದೇಶದ ವಿರೋಧ, RSS ವಿರೋಧ ದೇಶದ ವಿರೋಧ, ಅಥವಾ ಅನ್ಯಾಯದ ವಿರೋಧವೇ ದೇಶದ ವಿರೋಧ ಅಂತ. ಸೊ ಅನ್ಯಾಯದ ವಿರುದ್ಧವಾಗಿ ನಾವು ಮಾತಾಡಿದ್ರೆ ಅನ್ಯಾಯ ಮಾಡ್ತಾ ಇರೋರು ಅವರು ಆಡಳಿತ ಪಕ್ಷದಲ್ಲಿದ್ದೆ, ಅವ್ರು ನ್ಯಾಯ ಮಾಡ್ತಾರೆ. ಸೊ ಧರ್ಮ ಅಂದ್ರೆ ಏನು ಅಂತ ಅವರೇ ಡಿಫೈನ್ ಮಾಡಿದ್ದಾರೆ. ಧರ್ಮ ಅಂದ್ರೆ ಬಿಜೆಪಿ, ಧರ್ಮ ಅಂದ್ರೆ RSS ಅಂತ. ಸೊ ರಾಮನ ದೇವಸ್ಥಾನದಲ್ಲಿ ಕೊಳ್ಳೆ ಹೊಡೆದ್ರು ಅದನ್ನು ನ್ಯಾಯ ಅಂತ ಸಮರ್ಥಿಸ್ಕೊಳ್ಳೋ ಜನ ಇದ್ದಾರೆ. ಸೊ ಧರ್ಮ ಅಂದ್ರೇನೆ ಡೆಫಿನೇಷನ್ಗಳನ್ನ ಬದಲಾಯಿಸ್ಕೊಂಡ್ ಬಂದ್ಬಿಟ್ಟಿದೆ. ಎಲ್ಲವನ್ನೂ ಹೈಜಾಕ್ ಮಾಡೋದು, ರಾಮನಿಂದ ಹಿಡಿದು ಧರ್ಮದವರೆಗೂ, ನ್ಯಾಯದಿಂದ ಹಿಡಿದು ಎಲ್ಲ ವ್ಯವಸ್ಥೆ, ಪೂರ್ತಿ ವ್ಯವಸ್ಥೆಯ ಎಲ್ಲ ಸಂಸ್ಥೆಗಳವರೆಗೂ ಎಲ್ಲವನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಅವ್ರು ಮ್ಯಾನಿಪುಲೇಟ್ ಮಾಡಿ ಅದರ ಡೆಫಿನೇಷನ್ಗಳನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಸೊ ಇವಾಗ ನಾವು ಕುತ್ಕೊಂಡು ನೀವು ಸತ್ಯ ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ಯಾರು ನೀವು ಅಸತ್ಯ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಅನ್ಕೋಬೇಕು ನಿಮ್ಮನ್ನ ದೇಶದ್ರೋಹಿ ಅಂದ್ರೆ ನೀವು ದೇಶ ಪ್ರೇಮಿ ಅಂತ ಅರ್ಥ ಮಾಡ್ಕೋಬೇಕು. ಮುಂದೆ ಭವಿಷ್ಯವನ್ನ ಹೇಗೆ ನೀವು ನೋಡ್ತೀರಾ? ಅಂದ್ರೆ ನಮಗೆ ಒಂದೊಂದ್ಸಾರಿ ಅನಿಸ್ತದೆ ರಿಪೇರಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯನೇ ಬೇಕಾಗ್ತದೆ. ಆದ್ರೆ ಇಡೀ ಒಂದು ಜನ ಸಮುದಾಯವನ್ನ, ಭಾರತದ ಒಂದು ದೊಡ್ಡ ಸಮುದಾಯವನ್ನ ಕಂಪ್ಲೀಟ್ ಆಗಿ ಒಂದು ರೀತಿ ಬದಲಾವಣೆ ಮಾಡಿದ್ದಾರೆ, ಮನಸ್ಥಿತಿಯನ್ನ ಬದಲಾವಣೆ ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ಈ ಅನಾರೋಗ್ಯದಿಂದ ನಮಗೆ ಹೊರಗೆ ಬರಬಹುದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ, ಅಥವಾ ಏನು ಭವಿಷ್ಯ ಇರ್ಬೋದು ಭಾರತದ್ದು? ನಾನು ಇದಕ್ಕೆ ಎಲ್ಲಿ ಭರವಸೆ ಕಂಡ್ಕೋತೀನಿ ಅಂದ್ರೆ 65% ಜನ ಅವ್ರಿಗೆ ವೋಟ್ ಮಾಡಿಲ್ವಲ್ಲ, ಧರ್ಮ ಅಂತ ವೋಟ್ಗಳು 65% ಇಲ್ಲ. ಸೊ ಅಂತ 65% ಪ್ರಜ್ಞಾವಂತರು ಯಾರಿದ್ದಾರೆ ಅವ್ರು ಮಿಕ್ಕಿದವ್ರನ್ನ ಎಜುಕೇಟ್ ಮಾಡ್ಬೇಕಾಗಿದೆ. ಮಾಡಿದ್ರೆ ಖಂಡಿತ ಬದಲಾವಣೆ ಸಾಧ್ಯ, ಖಂಡಿತ ಟೈಮ್ ಆಗುತ್ತೆ. ಯಾಕಂದ್ರೆ ನಮ್ಮ ಮನಸ್ಸೊಳಗಡೆ ಇದ್ದ ಕ್ರೌರ್ಯ ಅವೆಲ್ಲ ಇತ್ತು, ಇಲ್ಲ ಅಂತ ಏನಿಲ್ಲ. ಈ ಹಿಂದೂ ಮುಸ್ಲಿಂ ದ್ವೇಷ, ಧರ್ಮದ ದ್ವೇಷ, ಜಾತಿಯ ದ್ವೇಷ, ಜನಾಂಗೀಯ ದ್ವೇಷ ಇವೆಲ್ಲವೂ ಇತ್ತು. ಇದ್ದಿದ್ದನ್ನ ಕೆಣಕಿ ಅದನ್ನ ರಾಜಕೀಯ ಲಾಭಕ್ಕೆ ಅವ್ರು ಬಳಸ್ಕೊಂಡ್ಬಿಟ್ರು. ತುಂಬಾ ಸಲೀಸಾಗಿ ಬಳಸ್ಕೋಬೋದಲ್ಲ. ಮೆಜಾರಿಟೇರಿಯನ್ ಪಾಲಿಟಿಕ್ಸ್ ಯಾವುದು ತುಂಬಾ ಈಸಿ. 80% ಹೆದರಿಸಿ ನಿಮಗೆ ಇವರಿಂದ ತೊಂದರೆ ಇದೆ ಅಂತ ಅವ್ರನ್ನ ಡಿವೈಡ್ ಮಾಡಿ ಆ ವೋಟ್ಗಳನ್ನ ಗಿಟ್ಟಿಸ್ಕೊಳ್ಳೋದು ಈಸಿ, ಅಧಿಕಾರಕ್ಕೆ ಬರ್ಬೋದು ಈಸಿ. ಅದರಲ್ಲೂ ಬರೀ 35% ಜನ ಮಾತ್ರ ವೋಟ್ ಮಾಡೋದು. ನನಗೆ 65% ಜನರಲ್ಲಿ ಭರವಸೆ ಇದೆ, ಖಂಡಿತ ಅವರೆಲ್ಲರೂ ಈ ದೇಶನ ಮಿಕ್ಕಿದವ್ರನ್ನು ತಿದ್ದಿ ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ತಾರೆ ಅನ್ನೋ ಭರವಸೆ ಇದೆ. ಇವರು ಮುಖ್ಯವಾಗಿ ಇವರ ಕಪಿಮುಷ್ಟಿ ಇದೆಯಲ್ಲ, ಇವರ ಭಯ, ಇವರ ಆಡಳಿತ ವ್ಯವಸ್ಥೆ ಮೇಲಿನ ಕಪಿಮುಷ್ಟಿ, ಅದನ್ನು ತೊಲಗಿಸ್ಬೇಕು. ಅದು ವೋಟಿಂಗ್ ಮೂಲಕ ಮಾತ್ರ ಸಾಧ್ಯ. ಆ ವೋಟಿಂಗ್ನು ಕಿಡ್ನಾಪ್ ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಬಟ್ ಸ್ಟಿಲ್ ಅವ್ರು ಎಷ್ಟೇ ಕಳ್ತನ ಮಾಡೋದು, 10% ಡಿಲೀಟ್ ಮಾಡ್ಬೋದು, 10% ಕಳ್ತನ ಮಾಡ್ಬೋದು. ಆದ್ರೂ 65% ಅಲ್ಲಿ 20% ಹೋದ್ರೂ 45% ಇರುತ್ತೆ. ಅವ್ರಿಗಿರೋದು ಇನ್ನೂ 35% ಅಷ್ಟೇ. ಸೊ 45% ಅಲ್ಲಿ ನಾವು ಖಂಡಿತ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ.
ಈ ಎಲ್ಲ ಒಟ್ಟಾರೆ ವಿದ್ಯಮಾನಗಳನ್ನು ನೋಡ್ತಾ ಇದ್ದಾಗ ಜನರಿಗೆ ನೀವು ಏನು ಹೇಳಬೇಕು ಅಂತ ಬಯಸ್ತೀರಾ, ಅಂದ್ರೆ ಏನು ಹೇಳಬೇಕು ಅಂತ ಬಯಸ್ತೀರಾ ನೀವು? ಇದು ಪ್ರಜಾಪ್ರಭುತ್ವ, ಇದು ಪ್ರಜೆಗಳ ಪ್ರಭುತ್ವ, ನಿಮ್ಮ ಪ್ರಭುತ್ವ, ದೇಶ ನಿಮ್ಮದು. ಇಲ್ಲಿ ಪ್ರಭುಗಳು ನೀವೇ. ನೀವು ಸದಾ ಜಾಗೃತರಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಸಂಪನ್ಮೂಲದ ವಿಷಯದಲ್ಲಾಗ್ಲಿ, ಜನಸಂಪನ್ಮೂಲದ ವಿಷಯದಲ್ಲಾಗ್ಲಿ ತುಂಬಾ ಶ್ರೀಮಂತವಾದ ದೇಶ ನಮ್ದು. ಇಷ್ಟು ಡೈವರ್ಸಿಟಿ, ಇಷ್ಟು ರಿಚ್ನೆಸ್, ನ್ಯಾಚುರಲ್ ರಿಸೋರ್ಸಸ್ ಬೇರೆ ಯಾವ ದೇಶದಲ್ಲೂ ಇಲ್ಲ. ತುಂಬಾ ಅದ್ಭುತವಾದ, ತುಂಬಾ ಬುದ್ಧಿವಂತರಿರುವಂತಹ, ತುಂಬಾ ಸಂಪದ್ಭರಿತವಾದಂಥ ದೇಶ ನಮ್ಮದು. ಈ ದೇಶ ನಾವು ಉಳಿಸ್ಕೋಬೇಕು. ನಿಮ್ಮ ಮಕ್ಕಳಿಗೆ, ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ದೇಶವನ್ನು ಉಳಿಸ್ಕೊಟ್ಟು ಹೋಗ್ಬೇಕು, ಒಳ್ಳೆ ವಾತಾವರಣ, ಒಂದು ಸ್ವಸ್ಥ ಸಮಾಜವನ್ನ, ಒಳ್ಳೆ ಸಮಾಜವನ್ನ ಉಳಿಸ್ಕೊಟ್ಟು ಹೋಗ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ನನಗೆ ಯಾಕೆ ರಾಜಕೀಯ ಅಂತ ಮನೇಲಿ ಕೂತ್ರ ಆಗಲ್ಲ. ಒಂದೊಂದು ದಿನವೂ ಒಂದೊಂದು ಕ್ಷಣವೂ ನೀವು ರಾಜಕೀಯದಲ್ಲಿ ಇನ್ವಾಲ್ವ್ ಆಗ್ಬೇಕಾಗ್ತದೆ. ಯಾಕಂದ್ರೆ ನೀವೇ ಇಲ್ಲಿ ಪ್ರಭುಗಳು, ನಿಮ್ಮದೇ ಸರ್ಕಾರ ಇದು. ಜನಗಳಿಂದ ಜನಗಳಿಗಾಗಿ ಜನಗಳೇ ನಡೆಸುವಂತ ಸರ್ಕಾರ ಇದು. ಜನಗಳೇ ನಡೆಸುವಾಗ ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ಆಗಲ್ಲ. ಎಲ್ಲವನ್ನು ಅವ್ರಿಗೆ ಇಟ್ಟಿದ್ದೀವಿ, ಕೆಲಸಕ್ಕೆ ಇಟ್ಟಿದ್ದೀವಿ, ಆದ್ರೆ ಅವ್ರನ್ನ ಪ್ರಶ್ನೆ ಮಾಡಲ್ಲ ಅಂದ್ರೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ. ರಾಜಕೀಯ ಅಂದ್ರೆ ಆಡಳಿತ ಅಂತ ಅನ್ಕೊಂಡಿದ್ದಾರೆ, ಅಧಿಕಾರ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಅದು ಜನಸೇವೆ. ಅದನ್ನ ನಾವು ಮನದಟ್ಟು ಮಾಡಿಸ್ತಾನೆ ಇರ್ಬೇಕು. ಸೊ ನಮ್ಮ ಹೋರಾಟಗಳೇನೇ ಇದ್ರು ಅದು ನಿರಂತರವಾಗಿರ್ಬೇಕು. ನಾನು ಅದೇ ಹೇಳ್ತಾ ಇದ್ದೆ, the fight should be from vote to vote, election to election. ನಾವು ಸದಾ ಜಾಗೃತರಾಗಿದ್ರಷ್ಟೇ ನಾವು ಸ್ವಚ್ಛ ಸಮಾಜವನ್ನ, ಒಳ್ಳೆಯ ಸಮಾಜವನ್ನ, ಒಳ್ಳೆಯ ದೇಶವನ್ನ ಕಟ್ಟಕ್ಕೆ ಸಾಧ್ಯ. ನಿಜವಾಗ್ಲೂ ನೀವು ದೇಶ ಪ್ರೇಮಿಗಳಾಗಿದ್ರೆ ಸದಾ ಜಾಗೃತರಾಗಿರಿ, ಸದಾ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರಿ. ಯಾಕಂದ್ರೆ ರಾಜಕೀಯನ ಹೊರತುಪಡಿಸಿ ಪ್ರಜಾಪ್ರಭುತ್ವ ಇಲ್ಲ. ಪ್ರಜಾಪ್ರಭುತ್ವ ಕಳ್ಕೋಬೇಕು ಅನ್ನೋದೇನಾದ್ರೆ ಮನೇಲಿ ಕೂತ್ಕೊಳ್ಳಿ, ನಮಗೂ ರಾಜಕೀಯ ಬೇಡ ಅಂತ ಹೇಳಿ. ಆದ್ರೆ ಯಾರಿಗೆ ಒಳ್ಳೆ ದೇಶ ಬೇಕು, ಇಷ್ಟೊಂದು ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಒಳ್ಳೆ ದೇಶವನ್ನು ಕಟ್ಟಿ, ಸಮೃದ್ಧವಾದ ದೇಶವನ್ನು ಕಟ್ಟಿ, ನಮ್ಮ ಮಕ್ಕಳಿಗೆ ಅಷ್ಟು ಸಮೃದ್ಧವಾದ ಒಂದು ಒಳ್ಳೆ ವಾತಾವರಣ ಬಿಟ್ಟು ಹೋಗಬೇಕು, ಒಳ್ಳೆ ದೇಶವನ್ನು ಬಿಟ್ಟು ಹೋಗಬೇಕು, ಸ್ವಸ್ಥ ಸಮಾಜವನ್ನು ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಅವರೆಲ್ಲರೂ ರಾಜಕೀಯದಲ್ಲಿ ನಿರಂತರವಾಗಿ ಇನ್ವಾಲ್ವ್ ಆಗಬೇಕು, ನಿರಂತರವಾಗಿ ಈ ಹೋರಾಟ ನಡಿಬೇಕು.